ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವಾಗ ಬೆಳಗ್ಗೆ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ 8 ಗಂಟೆ ಆಗ್ತಾಯಿದೆ. ನನ್ನ ಇವತ್ತಿನ ಅಂದರೆ ಈ ಸಮ್ಮರ್ ಡೇನ ರುಟೀನ್ ಏನು ಅಂತಂದರೆ ಈ ರಾಗಿ ಅಂಬಲಿನ ಮಾಡೋದು. ಬೆಳಗ್ಗೆ ಎದ್ದ ತಕ್ಷಣ ನಾನು ಈ ರಾಗಿ ಅಂಬಲಿನ ಮಾಡಿಟ್ಟು ಆನಂತರ ನನ್ನ ಮುಂದಿನ ಕೆಲಸ ಮಾಡ್ಕೊಳ್ತೀನಿ. ಸೊ ತುಂಬ ಒಳ್ಳೆಯದು ರಾಗಿ ಅಂಬಲಿ. ಸೊ ಬನ್ನಿ, ಇವತ್ತು ನನ್ನ ಹೇರ್ ಕೇರ್ ಹೇಗೆ ಮಾಡ್ಕೊಳ್ತೀನಿ ನಾನು, ಅಂದರೆ ಯಾವ ನಾನು ಆಯಿಲನ್ನು ಹಚ್ಕೊಳ್ತೀನಿ ತಲೆಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಆ್ಯಕ್ಚುಲಿ ನಾರ್ಮಲ್ ಇದು ಕೊಬ್ಬರಿ ಎಣ್ಣೆ ಏನು ಬರುತ್ತೆ, ಅಂದರೆ ಇದು ಕೊಕೋ ನರಿಷ್ ಅಂತ ಇದೆ ಇದು, ಅಥವಾ ಪ್ಯಾರಾಚೂಟ್. ಸೊ ಪ್ಯೂರ್ 100% ಕೋಕೋನಟ್ ಆಯಿಲ್ ಅಂತ ಹೇಳ್ತಾರೆ. ನಿಮಗೆ ಕೋಲ್ಡ್ ಪ್ರೆಸ್ ಆಯಿಲ್ ಕೂಡ ಸಿಗುತ್ತೆ, ಕೋಕೋನಟ್ ಆಯಿಲ್, ಅದನ್ನು ಕೂಡ ಹಚ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ, ಎಣ್ಣೆನ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ನಾನು ಕೆಲವು ಆಯಿಲನ್ನು ಅದರಲ್ಲಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಸೊ ನನಗೆ ಫ್ರ್ಯಾಗ್ನೆನ್ಸ್ ಚೆನ್ನಾಗಿ ಅನಿಸುತ್ತೆ. ಮತ್ತು ಇದು ಬಾದಾಮ್ ಆಯಿಲು, ಅಂದರೆ ಹೇರ್ ಗ್ರೋತ್ಗೆ ಆಗಿರ್ಬೋದು. ಮತ್ತು ನಾನು ಅದರಲ್ಲಿ ಒಂದು ಎಸೆನ್ಷಿಯಲ್ ಆಯಿಲ್ ಕೂಡ ನಾನು ಯೂಸ್ ಮಾಡ್ತೀನಿ. ಮತ್ತು ಕ್ಯಾಸ್ಟರ್ ಆಯಿಲ್ ಯಾಕೆ ಅಂತಂದರೆ ಅದು ನಮ್ಮ ಹೇರ್ ರೂಟ್ಸ್ ಏನಿರುತ್ತೆ ಅದನ್ನು ಗಟ್ಟಿ ಮಾಡುತ್ತೆ, ಥಿಕ್ ಮಾಡುತ್ತೆ, ಮತ್ತು ಹೇರ್ ಫಾಲ್ ಕಡಿಮೆ ಮಾಡುತ್ತೆ. ಸೊ ನಾನು ಮುಂಚೆಯಿಂದನೂ ಇದೇ ನಾನು ಯೂಸ್ ಮಾಡ್ತೀನಿ. ಈ ಒಂದೇ ಆಯಿಲನ್ನು ನಾನು ಹಚ್ಕೊಳ್ಳೋದಿಲ್ಲ, ಅಂದರೆ ಕೋಕೋನಟ್ ಆಯಿಲ್ ಒಂದೇ ಬಳಸೋದಿಲ್ಲ. ಅದ್ರ ಜೊತೆ ಈ ಥರ ನಾನು ಎಸೆನ್ಷಿಯಲ್ ಆಯಿಲ್ ಆಗಿರ್ಬೋದು, ಅಥವಾ ಇದು ಕ್ಯಾಸ್ಟರ್ ಆಯಿಲ್, ಬಾದಾಮ್ ಆಯಿಲ್, ಮತ್ತು ಒಂದು ವಿಟಮಿನ್ ಇ ಟ್ಯಾಬ್ಲೆಟನ್ನು ಹಾಕ್ತೀನಿ, 1 ಅಥವಾ 2. ಸೊ ಇದು ನಾನು ಇದರಲ್ಲಿ ಒಂದು ಎಸೆನ್ಷಿಯಲ್ ಆಯಿಲ್ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ನಾನೀಗ ರೀಸೆಂಟಾಗಿ ಯೂಸ್ ಮಾಡ್ತಾ ಇದ್ದೀನಿ ರೋಸ್ಮೇರಿ ಎಸೆನ್ಷಿಯಲ್ ಆಯಿಲ್. ಇದು ಹೇರ್ ಗ್ರೋತ್ಗೆ ಸಹಾಯ ಆಗುತ್ತೆ, ಅಂದರೆ ಸ್ಟಿಮ್ಯುಲೇಟಿಂಗ್ ಹೇರ್ ಗ್ರೋತ್. ಮತ್ತು ನೀವು ಇದನ್ನು ಫೇಸ್ ಕೂಡ ಅಪ್ಲೈ ಮಾಡ್ಕೊಳ್ಬೋದು, ಅಥವಾ ಇದು ಟ್ಯಾನ್ ಆಗಿರುತ್ತೆ, ಅಥವಾ ಬಿಸಿಲಿಂದ ರೆಡ್ನೆಸ್ ಆಗಿರುತ್ತಲ್ಲ ಫೇಸ್, ಸೊ ಅದು ಕೂಡ ಅಪ್ಲಿಕೇಶನ್ ಮಾಡ್ಕೊಳ್ಬೋದು. ನಾನು ಇದು ಆನ್ಲೈನ್ ಪರ್ಚೇಸ್ ಮಾಡಿದ್ದು ನಾಯ್ಕಾಯಿಂದ. ಸೊ ಚೆನ್ನಾಗಿದೆ. 1 ಅಥವಾ 2 ಡ್ರಾಪ್ ಅಷ್ಟೇ ಹಾಕ್ಕೊಳ್ಬೇಕು. ಈಗ ಇದನ್ನು ಹಾಕಿದ್ದಾಯಿತು ಎಲ್ಲ ಆಯಿಲ್. ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಅಪ್ಲಿಕೇಶನ್ ಮಾಡ್ಕೊಳ್ತೀನಿ. ಅಂತ ಇದೆ, ತುಂಬಾ ಚೆನ್ನಾಗಿ ಫ್ರ್ಯಾಗ್ನೆನ್ಸ್ ಬರುತ್ತೆ. ಸ್ಪೆಷಲಿ ನನಗೆ ಈ ಥರ ನಾನು ಆಯಿಲ್ ಏನು ಮಾಡ್ಕೊಳ್ತೀನಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಇದರಲ್ಲಿ ಎಸೆನ್ಷಿಯಲ್ ಆಯಿಲ್, ಮೇನ್ ಎಸೆನ್ಷಿಯಲ್ ಆಯಿಲ್ ಇರುತ್ತಲ್ಲ, ಸೊ ನನಗೆ ಎಸೆನ್ಷಿಯಲ್ ಆಯಿಲ್ಸ್ ಅಂದರೆ ತುಂಬಾ ಇಷ್ಟ. ಸೊ ಕೆಲವೊಂದು ಆಯಿಲ್ಸನ್ನು ನಾನು ಇಟ್ಕೊಂಡಿದ್ದೀನಿ, ಎಸೆನ್ಷಿಯಲ್ ಆಯಿಲ್ಸ್. ಸೊ ಅದನ್ನು ಸ್ಕಿನ್ಗೆ ಅಥವಾ ಹೇರ್ಗೆ ಅಪ್ಲೈ ಮಾಡೋದ್ರಿಂದ ತುಂಬಾ ಇಫೆಕ್ಟಿವ್, ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನೋಡಿದ್ರಲ್ಲ ಇದರಲ್ಲಿ ಏನೆಲ್ಲ ನಾನು ಹಾಕಿದೆ ಅಂತ. ಸೊ ಇದನ್ನು ಯಾವಾಗಲೂ ನಾನು ವೀಕ್ಲಿ ಥ್ರೈಸ್ ಅಥವಾ 4 ಟೈಮ್ಸ್ ನಾನು ಹೇರನ್ನು ವಾಶ್ ಮಾಡ್ತೀನಿ. ಇಲ್ಲಿ ತುಂಬ ಬಿಸಿಲಿರೋದ್ರಿಂದ ಈಗ, ಅಂದರೆ ಸಮ್ಮರ್ ಡೇಲಿ ಯೂಶ್ವಲಿ ನಾನು 4 ಟೈಮ್ಸ್ ವಾಶ್ ಮಾಡಬೇಕಾಗತ್ತೆ ನನ್ನ ಹೇರ್ಸ್. ಸೊ ಜಾಸ್ತಿ ವಾಶ್ ಮಾಡೋದಕ್ಕೂ ಹೋಗೋದಿಲ್ಲ, ಯಾಕಂದರೆ ಹೇರ್ ಫಾಲ್ ಆಗುತ್ತೆ, ಮತ್ತು ಒಳ್ಳೆಯದು ಅಲ್ಲ. ಜಸ್ಟ್ ವೀಕ್ಲಿ ಥ್ರೈಸ್ ಅಥವಾ ಟ್ವೈಸ್ ಮಾಡಬೇಕು. ಆದರೆ ನಾನು 4 ಟೈಮ್ಸ್ ಮಾಡ್ತೀನಿ, ಯಾಕಂದರೆ ನನಗೆ ಸ್ವೆಟ್ ಎಲ್ಲ ಆಗುತ್ತೆ. ಸೊ ಇಲ್ಲಿ ಹೇರ್ಸ್ ಎಲ್ಲ ಸ್ವೆಟ್ ಬರುತ್ತೆ, ಯಾಕಂದರೆ ಇದು ತುಂಬಾ ಬಿಸಿಲಿದೆ ಈಗ. ಸೊ ಸಮ್ಮರ್ ಡೇ ಸ್ಟಾರ್ಟ್ ಆಗಿದೆಲ್ಲ. ಸೊ ಬನ್ನಿ, ಹಾಗಾದರೆ ನಾನು ಹೇಗೆ ಆಯಿಲ್ನ ಅಪ್ಲೈ ಮಾಡ್ತೀನಿ ಅಂತ ನಾನು ಇವತ್ತು ತೋರಿಸ್ತೀನಿ. ನಂದು ಆ್ಯಕ್ಚುಲಿ ನೋಡಿ, ನನ್ನ ಹೇರ್ ಇಷ್ಟಿದೆ. ನಾನು ಇವಾಗ ರೀಸೆಂಟಾಗಿ ಅಂತಂದರೆ ಒಂದು 3-4 ಮಂತ್ಸ್ ಆಯಿತು ನಾನು ಹೇರ್ ಕಟ್ ಮಾಡಿಸಿದೆ. ನನ್ನ ಹೇರ್ ಇದು ಕರ್ಲಿ ಹೇರ್ ಇರೋದ್ರಿಂದ ಹೇರ್ ಕಟ್ ಮಾಡಿಸಿದ್ರು ಗೊತ್ತಾಗಲ್ಲ, ಮತ್ತು ಹೇರ್ ಸ್ಟೈಲಿಂಗ್ ಮಾಡಿಸಿದ್ರು ಗೊತ್ತಾಗಲ್ಲ. ಸೊ ಜಸ್ಟ್ ನಾನು ಸ್ಟೆಪ್ ಕಟ್ ಅಥವಾ ಫೆದರ್ ಕಟ್ ಮಾಡಿಸ್ತೀನಿ. ನನಗೆ ತುಂಬಾ ಇಷ್ಟ ಸ್ಟೆಪ್ ಅಥವಾ ಫೆದರ್ ಕಟ್. ನಾನು ಈ ಥರ ಹಾಕ್ತೀನಲ್ಲ, ಸೊ ಈ ಥರ ನಾನು ಹಾಕಿದಾಗ ನನಗೆ ಈ ಥರ ಲೇಯರ್ ಟೈಪ್ ಇದು ಬರುತ್ತೆ. ಸೊ ಹಾಗಾಗಿ ನಾನು ಅದನ್ನೇ ಪ್ರಿಫರ್ ಮಾಡ್ತೀನಿ ನನ್ನ ಹೇರ್ಸ್ಗೆ. ಸ್ಟೆಪ್ ಕಟ್ ಅಷ್ಟು ಕಾಣಿಸಲ್ಲ, ಆದರೂ ಪರವಾಗಿಲ್ಲ. ಫೆದರ್ ಕಟ್ ಅಥವಾ ನಾರ್ಮಲಿ ಸ್ಟೆಪ್ ಕಟ್ ನಾನು ಸ್ಟ್ರೇಟ್ನಿಂಗ್ ಮಾಡಿದಾಗ ಸೊ ಚೆನ್ನಾಗಿ ಹೇರ್ ನನಗೆ ಇದು ಲೇಯರ್ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಅದನ್ನು ನೋಡಿ, ಈಗ ಅಪ್ಲಿಕೇಶನ್ ಫಸ್ಟು ಈ ಕಡೆ ಈ ಥರ ಮಧ್ಯ ಭಾಗದಲ್ಲಿ ಇಟ್ಕೊಂಡು ಅಪ್ಲೈ ಮಾಡಬೇಕು. ಸೊ ಈ ಥರ ರೂಟ್ಸ್ಗೆ ನಾನು ಇದೇ ಥರ ಮಾಡ್ತೀನಿ. ನಾನು ಕೆಳಗಡೆ ಪಾಟಿಗೆ ಲಾಸ್ಟಿಗೆ ಅಪ್ಲಿಕೇಶನ್ ಮಾಡ್ತೀನಿ. ಇಲ್ಲಿ ನಾನು ಮೇಲ್ಗಡೆ ಫಸ್ಟ್ ಈ ಥರ ಅಪ್ಲಿಕೇಶನ್ ಮಾಡ್ತಾ ಹೋಗ್ತೀನಿ. ಸೊ
ಸೊ ಯಾವಾಗಲೂ ಹೇರ್ ರೂಟ್ಸ್ಗೆ ಅಪ್ಲಿಕೇಶನ್ ಮಾಡಬೇಕು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಾಯ್ತಲ್ವಾ. ಸೊ ಇದನ್ನು ಈಗ ಈ ಥರ ಕೈಯಿಂದನೇ ಬಾಚ್ಕೊಂಡು ಅಪ್ಲಿಕೇಶನ್ ಮಾಡ್ತೀನಿ. ಮತ್ತು ಇನ್ನೊಂದು, ಹೇರ್ ಅಪ್ಲಿಕೇಶನ್ ಮಾಡೋಕ್ಕಿಂತ ಮುಂಚೆ ಹೇರ್ ಕೋಂಬ್ ಆಗಿರಬೇಕು, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂತಂದರೆ ಗಂಟಾಗುತ್ತೆ, ಮತ್ತು ಯಾವಾಗ ಜಾಸ್ತಿ ಗಂಟಾಗುತ್ತೆ ಆವಾಗಲೇ ಹೇರ್ ಫಾಲ್ ಆಗೋದು. ಸೊ ಹಾಗಾಗಿ ಫಸ್ಟ್ ಹೇರ್ ಕೋಂಬ್ ಮಾಡ್ಕೊಂಡಿರಿ, ಆನಂತರ ಇದು ಅಪ್ಲಿಕೇಶನ್ ಮಾಡಿ. ಸೊ ಈ ಥರ ನಾನು ಅಪ್ಲಿಕೇಶನ್ ಮಾಡ್ತೀನಿ. ಅದನ್ನು ನೋಡಿ, ಈ ಥರ ಫಿಂಗರ್ ಟಿಪ್ಪಿಂದ ಎಣ್ಣೆನ ತಗೊಂಡು ಅಪ್ಲಿಕೇಶನ್. ಈಗ ನಿಮ್ಗೆ ಅನ್ಸುತ್ತೆ ಒಂದು ಸೈಡ್ ಕಂಪ್ಲೀಟ್ ಆಗಿದೆ ಅಂತ. ಸೊ ಈ ಸೈಡಿಗೆ ಬರ್ಬೇಕು. ಈಗ ಈ ಸೈಡ್ ಅಪ್ಲಿಕೇಶನ್ ಮಾಡಬೇಕು. ಈಗ ನಾನು ಈ ಸೈಡ್ ಅಪ್ಲೈ ಮಾಡ್ತಾ ಇದ್ದೀನಿ. ಗಾಡ್ ಗ್ರೇಸ್ ನನಗಿನ್ನೂ ವೈಟ್ ಹೇರ್ಸ್ ಅಷ್ಟು ಇಲ್ಲ, ಜಾಸ್ತಿ ಇಲ್ಲ. ಎಲ್ಲಾದರೂ ಮಧ್ಯೆ ಒಂದೆರಡು ಅಷ್ಟೇ ಇದೆ ಗ್ರೇ ಹೇರ್ಸು. ಸೊ ಏನೋಪ್ಪ, ನನಗೆ ಲಕ್ಕಿ ಅನಿಸುತ್ತೆ. ಯಾಕಂದರೆ ಇಲ್ಲಾಂತಂದರೆ ಕೆಲವರಿಗೆ ಮಾತ್ರ ಈ ಥರ ಬಗೆದ್ರೆ ಎಷ್ಟಿರುತ್ತೆ. ಸೊ ಐ ಆಮ್ ಲಕ್ಕಿ. ಗೊತ್ತಿಲ್ಲ, ನನಗೆ ಇನ್ನೂ ವೈಟ್ ಹೇರ್ಸ್ ಅಷ್ಟು ಜಾಸ್ತಿ ಇಲ್ಲ. ಬ್ಲ್ಯಾಕ್ ಚಾಮ್ ಆಯಿಲ್ ಅಂತ ಬರುತ್ತೆ, ಅದನ್ನು ನಾನು ಮೊದಲು ಯೂಸ್ ಮಾಡ್ತಾ ಇದ್ದೆ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಇವಾಗ ಸದ್ಯ ಅದನ್ನು ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ. ಈಗ ಮಾಡ್ತಾ ಇಲ್ಲ, ಮನೆಯಲ್ಲೇ ಈ ಥರ ಆಯಿಲನ್ನು ಮಾಡಿಕೊಂಡು ಈ ಥರ ನಾನು ಅಪ್ಲಿಕೇಶನ್ ಮಾಡ್ತೀನಿ. ಇನ್ನೊಂದು, ನಾನು ಹರ್ಬಲ್ ಆಯಿಲ್ ನಾನು ರೆಡಿ ಮಾಡ್ತೀನಿ, ಹರ್ಬಲ್ ಆಯಿಲ್ ಮನೆಯಲ್ಲೇ. ಅದು ನೆಕ್ಸ್ಟ್ ನಾನು ತೋರಿಸ್ತೀನಿ, ನಾನು ಏನೆಲ್ಲ ಹಾಕ್ತೀನಿ ಅದರಲ್ಲಿ ಮತ್ತು ಈಗೆಲ್ಲ ರೆಡಿ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ಟೈಮ್ ಸಿಗ್ತಾ ಇಲ್ಲ. ಡೆಫಿನೆಟ್ಲಿ ಟೈಮ್ ಸಿಕ್ಕರೆ ನಾನು ಅದು ಆ ಹರ್ಬಲ್ ಆಯಿಲ್ ಹೇಗೆ ಮಾಡ್ತೀನಿ ಅಂತಲೂ ಕೂಡ ತೋರಿಸ್ತೀನಿ ನಿಮಗೆಲ್ಲ. ಈಗ ಅಮ್ಮ ತಿಂಡಿಗೆ ರೆಡಿ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇವತ್ತು ನಾವು ಫಳ ಮಾಡ್ತಾಯಿದ್ದೀವಿ. ಇದು ನಾವು ಉಕ್ಕಡ್ಲೆಲ್ಲ ಫಳ ಅಂತೀವಿ, ಅಂದರೆ ಸ್ಟೀಮ್ ಮಾಡ್ತಾರೆ ಇದನ್ನು. ಇದು ಆ್ಯಕ್ಚುಲಿ ಅನ್ನ ಮಿಕ್ಕಿತ್ತು ನೆನ್ನೆ ನೈಟು. ಸೊ ಅದು ನೆಕ್ಸ್ಟ್ ಡೇ ಹಾಗೆಯೇ ತಿನ್ನೋದಕ್ಕಿಂತ ಅಥವಾ ಲೆಮನ್ ರೈಸ್ ಮಾಡಿ ತಿನ್ನೋದಕ್ಕಿಂತ ಈ ಥರ ಏನಾದರೂ ಒಂದು ಡಿಶ್ ಮಾಡಿ ನಾವು ತೊಗೊಳ್ತೀವಿ. ಅಂದರೆ ಒಂದು ಬೇಜಾರಾಗುತ್ತಲ್ಲ ಅದೇ ರೈಸು ಅಂತ. ಸೊ ಹಾಗಾಗಿ ಇದಕ್ಕೆ ಇದು ಕುದಿಯೋ ನೀರಿಗೆ ಇದೇನು ಅಕ್ಕಿ ಇದು ಅನ್ನ ಮಿಕ್ಕಿರುತ್ತೋ ಅದನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಅದನ್ನು ಅದರೊಳಗೆ ಹಾಕಿ, ಅದಕ್ಕೆ ಆ ನೀರಿಗೆ ಎಷ್ಟು ಸಾಲುತ್ತೋ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಬೇಯಿಸ್ಕೋತಾರೆ. ಸೊ ಆಮೇಲೆ ಆನಂತರ ಈ ಥರ ಇದನ್ನು ಇದು ಸಾಫ್ಟಾಗಿ ನಾದ್ಕೋಬೇಕು. ಸೊ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಅಮ್ಮ ತಿಂಡಿ ಮಾಡ್ತಾಯಿದ್ರಲ್ಲ, ಸೊ ನಾನು ಮನೇನ ಗುಡಿಸಿ ಒರೆಸ್ತಾ ಇದ್ದೀನಿ. ಸೊ ಈಗ ಯುಗಾದಿ ಬರ್ತಾ ಇದೆ, ಹತ್ತಿರ ಇದೆ ಫೆಸ್ಟಿವಲ್. ಸೊ ಡಸ್ಟಿಂಗ್ ಕೂಡ ಇನ್ನೂ ಬಾಕಿ ಇದೆ, ಮತ್ತು ಕಿಚನಲ್ಲಿ ಕೂಡ ಸ್ವಲ್ಪ ಡಸ್ಟಿಂಗ್ ಇದೆ. ಅಲ್ಲಿಯೂ ಕೂಡ ಸ್ವಲ್ಪ ಎಲ್ಲ ಕ್ಲೀನಿಂಗ್ ಬಾಕಿ ಇದೆ. ಸೊ ಒಂದಿನ ಈಗ ನೋಡಬೇಕು, ಒಂದಿನ ನಾನು ತೊಗೊಂಡು ಕ್ಲೀನನ್ನು ಮಾಡ್ತೀನಿ. ಈಗ ಕರ್ಟನ್ಸ್ ಎಲ್ಲ ತೆಗೆದುಬಿಟ್ಟು ವಾಷಿಂಗ್ ಮಿಷಿನಲ್ಲಿ ನಾನೀಗ ವಾಷಿಗೆ ಹಾಕ್ತೀನಿ. ನಾನು 6 ಮಂತ್ಸ್ಗೆ ಒಂದ್ಸಲ ಈ ಥರ ಮಾಡ್ತೀನಿ, ಅಥವಾ ಈ ಥರ ಏನಾದರೂ ಫೆಸ್ಟಿವಲ್ ಇದ್ದರೆ, ಹಬ್ಬ ಇದ್ದರೆ ಆವಾಗ ನಾನು ಈ ಥರ ಎಲ್ಲ ಕ್ಲೀನಿಂಗ್ ಮಾಡ್ತೀನಿ. ಈಗ ಯುಗಾದಿ ಇದೆಲ್ಲ, ನ್ಯೂ ಇಯರ್. ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನಾಗಿರ್ಬೇಕಲ್ವ, ನಾವು ಅದು ಗುಡಿನ ನಿಲ್ಲಿಸ್ತೀವಿ. ಸೊ ಹಾಗಾಗಿ ಮನೇನ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ ಈಗಿಂದನೇ. ಒಂದು 3-4 ಡೇಸ್ ಇದೆ ಹಬ್ಬಕ್ಕೆ ಅಂತ ಅಂದರೆ ಈ ಥರ ನಾನು ಏನಾದರೂ ಡಸ್ಟಿಂಗ್ ಆಗಿರ್ಬೋದು ಅಥವಾ ಕ್ಲೀನಿಂಗ್ ಆಗಿರ್ಬೋದು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈಗ ಇದು ಗ್ಲಾಸಸ್ ಏನಿದೆ ಅದನ್ನು ನಾನೀಗ ಒರೆಸ್ತಾ ಇದ್ದೀನಿ. ಇದು ಕೊಲಿನ್ ಸಿಗುತ್ತೆ, ಕೊಲಿನ್ ಅಥವಾ ಸ್ಪಾರ್ಕಲ್
ಇದು ಸಿಗುತ್ತೆ, ತೊಗೊಂಡ್ಬಂದು ಅದು ಗ್ಲಾಸಸ್ನ ಒರೆಸ್ತೀನಿ. ಇದು ಗ್ಲಾಸಸ್ ತುಂಬಾ ಡರ್ಟಿ ಆಗಿಬಿಡತ್ತೆ. ಅಟ್ಲೀಸ್ಟ್ 15 ದಿನಗೊಂದ್ಸಲ ಅಥವಾ ತಿಂಗಳಿಗೊಂದ್ಸಲ ಒರೆಸಲೇಬೇಕು. ತುಂಬಾ ಡರ್ಟಿ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಈ ಥರ ಹಬ್ಬ ಇದ್ದಾಗ ಕೂಡ ಒರೆಸ್ತೀನಿ ಎಲ್ಲ ಪೂರ ಗ್ಲಾಸಸ್ ಎಲ್ಲ ಕಡೆಯೂ ಇದೆ. ಅಂದರೆ ಇಲ್ಲಿ ಹಾಲಲ್ಲಿ ಕೂಡ ಈ ಥರ ಗ್ಲಾಸ್ ವಿಂಡೋ ಇದೆ, ಮತ್ತು ರೂಮಲ್ಲಿ ಕೂಡ ಇದೆ, ಮತ್ತು ಕಿಚನಲ್ಲಿ ಕೂಡ ಇದೆ. ಸೊ ಎಲ್ಲ ಕಡೆಯೂ ಒರೆಸ್ತಾ ಬಂದೆ. ಚಟ್ನಿ ಪ್ರಿಪೇರ್ ಆಗ್ತಾಯಿದೆ. ಚಟ್ನಿನೂ ಮಾಡ್ತಿದ್ದಾರೆ ಅಮ್ಮನೇ. ಅದ್ರ ಜೊತೆಗೇ ಈಗ ಇದು ಸ್ಟೀಮಲ್ಲಿ ಇಟ್ಟಿದ್ದಾರೆ ನೋಡಿ. ಈ ಥರ ನಾವು ರೋಲ್ ಮಾಡಿ ಇದನ್ನು ಸ್ಟೀಮ್ ಮಾಡ್ಕೋಬೇಕು, ಕುದಿಸ್ಕೋಬೇಕು. ಕೆಳಗಡೆ ನೀರನ್ನು ಹಾಕಿ ಮೇಲ್ಗಡೆ ಮೋದಕ ಪಾತ್ರೆ ಅಂತ ಸಿಗುತ್ತೆ, ಅದರಲ್ಲಿ ಈ ಥರ ರೋಲನ್ನು ಮಾಡಿ ಇದನ್ನು ಸ್ಟೀಮ್ ಮಾಡಬೇಕಾಗತ್ತೆ. ಒಂದು 15 ಮಿನಿಟ್ಸ್ ಸ್ಟೀಮ್ ಮಾಡಬೇಕು. ಸೊ ಚೆನ್ನಾಗಿರುತ್ತೆ, ಹೆಲ್ದಿ ಕೂಡ ಅಲ್ವಾ. ಸೊ ಬ್ರೇಕ್ಫಾಸ್ಟಿಗೆ ಅಥವಾ ಲಂಚಿಗೆ ಕೂಡ ಮಾಡ್ಕೊಳ್ಬೋದು ಇದು. ನಾನು ಈಗ ಒಂದು ಹ್ಯಾಬಿಟ್ ಮಾಡ್ಕೊಂಡಿದ್ದೀನಿ. ಸಮ್ಮರ್ ಡೇಲಿ ಅಂತ ಅಲ್ಲ, ಎಲ್ಲ ಡೇಸಲ್ಲೂ ನಂದಂದ್ರೆ ಪ್ರತಿದಿನವೂ ಈ ಬ್ರೇಕ್ಫಾಸ್ಟ್ ಮಾಡೋಕ್ಕಿಂತ ಮುಂಚೆ ಯಾವುದಾದ್ರೂ 1 ಅಥವಾ 2 ಫ್ರೂಟನ್ನು ತಿನ್ನಬೇಕಂತ. ಸೊ ಇದು ಎಕ್ಸಾಟಿಕ್ ಫ್ರೂಟ್ಸ್ ಅಂತ ಏನಂತೀವಿ, ಕಿವಿ ಮತ್ತು ಡ್ರ್ಯಾಗನ್ ಫ್ರೂಟ್ ಇವರು ತೊಗೊಂಬಂದಿದ್ದಾರೆ. ನನಗೆ ಈ ಎಕ್ಸಾಟಿಕ್ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ. ಅಂದರೆ ಸ್ವಲ್ಪ ಹುಳಿ ಇರುತ್ತೆ, ಸ್ವಲ್ಪ ಇದು ಸಿಹಿ ಇರುತ್ತಲ್ವ. ಸೊ ಇವತ್ತು ಶುಕ್ರವಾರ, ಸೊ ಅದಕ್ಕೆ ನಾನು ತಲೆ ಸ್ನಾನ ಮಾಡಿ ಈಗ ಪೂಜೆ ಮಾಡ್ತಾಯಿದ್ದೀನಿ. ಪ್ರತಿ ಶುಕ್ರವಾರ ತಲೆ ಸ್ನಾನ ಮಾಡಿ ನಾನು ಲಕ್ಷ್ಮೀ ಪೂಜೆನ ಮಾಡ್ತೀನಿ. ಕಳಶ ಇಟ್ಟಿಲ್ಲ. ಸೊ ನನ್ನ ಹತ್ರ ಲಕ್ಷ್ಮೀ ಮೂರ್ತಿ ಇದೆ, ಮತ್ತು ಗಣೇಶನ ಮೂರ್ತಿ ಇದೆ, ಮತ್ತು ಈಶ್ವರಲಿಂಗ ಇದೆ, ಮತ್ತು ಕೃಷ್ಣನ ಮೂರ್ತಿ ಇದೆ. ಸೊ ನೋಡಿ, ಲಕ್ಷ್ಮೀನ ಮೂರ್ತಿಯನ್ನು ಇಟ್ಕೊಂಡಿದ್ದೀನಿ, ಮತ್ತು ಗಣೇಶನ ವಿಗ್ರಹ. ಸೊ ಈ ಲಕ್ಷ್ಮೀ ಮೂರ್ತಿ ಏನು ಸ್ಪೆಷಲ್ ಅಂತಂದರೆ, ನಾನು ಜಾಬ್ ಮಾಡ್ತಾಯಿದ್ದಾಗ, ಅಂದರೆ ನನ್ನ ಅಹಮದಾಬಾದಲ್ಲಿ ನಾನು ಇದ್ದಾಗ, ನನಗೆ ಫಸ್ಟ್ ಜಾಬ್ ಇದ್ದಾಗ ಏನು ಸ್ಯಾಲ್ರಿ ಬರುತ್ತೆ ಆ ದುಡ್ಡಿಂದ ನಾನು ಈ ಲಕ್ಷ್ಮೀ ಮೂರ್ತಿಯನ್ನು ತೊಗೊಂಡಿದ್ದೆ. ಅದು ದೀಪಾವಳಿ ಟೈಮಲ್ಲಿ ಏನಾದರೂ ಸಿಲ್ವರ್ ಅಥವಾ ಗೋಲ್ಡ್ ತೊಗೊಳ್ಬೇಕಂತಾರಲ್ಲ, ಸೊ ಅದಕ್ಕೆ ನಾನು ಈ ಲಕ್ಷ್ಮೀ ವಿಗ್ರಹನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಲಕ್ಷ್ಮೀ ವಿಗ್ರಹ ಇರೋದ್ರಿಂದ ನಾನು ಕಳಶ ಇಡೋದಿಲ್ಲ. ಬರೀ ನಾನು ವರಮಹಾಲಕ್ಷ್ಮಿ ಟೈಮಲ್ಲಿ ಅಥವಾ ದಿವಾಳಿ ಟೈಮಲ್ಲಿ, ಈ 2 ಟೈಮಲ್ಲಿ ನಾನು ಕಳಶ ಇಟ್ಟು ಪೂಜೆ ಮಾಡ್ತೀನಿ. ಪೂಜೆ ಆಯಿತು, ಈಗ ತಿಂಡಿ ಮಾಡ್ತಾಯಿದ್ದೀನಿ. ಇದ್ರ ಜೊತೆ ಕೊಬ್ಬರಿ ಚಟ್ನಿನೂ ಚೆನ್ನಾಗಿರುತ್ತೆ, ಮತ್ತು ಟೊಮೆಟೊ ಚಟ್ನಿನೂ ಚೆನ್ನಾಗಿರುತ್ತೆ. ಸೊ ಇದ್ರ ರೆಸಿಪಿ ನಿಮಗೆ ಬೇಕಂತಂದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ಹೇಳಿ. ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಾನು ಮಾಡಿದಾಗ ಈ ರೆಸಿಪಿನ ಶೇರ್ ಮಾಡ್ತೀನಿ. ಫುಲ್ ಬೌಲ್ ಮೇಲೆ ಫ್ರೂಟ್. ಸ್ವಲ್ಪ ಸಾಲ್ಟ್ ಹಾಕೊಂಡು ತಿನ್ನಬೇಕು, ತುಂಬ ಟೇಸ್ಟಿ ಅನಿಸುತ್ತೆ. ಈ ನಿಂಬೆ ಸಿಪ್ಪೆ ಏನಿರುತ್ತೆ ಇದನ್ನು ಈಗ ಇದು ಏನಂದರೆ ನಿಂಬೆ ರಸ ಹಿಂಡ್ಬಿಟ್ಟು ಇದನ್ನು ಈಗ ಅದರಲ್ಲಿ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಸೊ ಕುಕ್ಕರಲ್ಲಿ ಹಾಕಿದರೆ ಅಂದರೆ ಕಪ್ಪಗಾಗಲ್ಲ. ಇವಾಗ ಇದು ಇಲ್ಲಾಂತಂದರೆ ನೀವು ಯೂಶ್ವಲಿ ನೋಡಿದ್ರೆ ಕುಕ್ಕರ್ ತುಂಬ ಕಪ್ಪಗೆ ಅನಿಸುತ್ತೆ ರೈಸ್ ಮಾಡಿದ ಮೇಲೆ. ಸೊ ಇವಾಗ ಅದು ಹಾಕಿದರೆ ಸೊ ಕಪ್ಪಗಾಗಲ್ಲ, ಮತ್ತು ಡರ್ಟಿಗೆ ಅನಿಸಲ್ಲ, ಮತ್ತು ಈಸಿಯಾಗಿ ಕ್ಲೀನ್ ಮಾಡ್ಬೋದು. ಸೊ ಹಾಗಾಗಿ ನಾನು ಅದರಲ್ಲಿ ನಿಮ್ಮ ರೈಸ್ ಇಡ್ತಾಯಿದ್ದೀನಿ. ಇದು ಸಾಂಬಾರು ಮಾಡ್ತಾಯಿದ್ದೀನಿ. ಸೊ ನಾನು ಇದಕ್ಕೆ 3 ಥರ ದಾಲ್ನ ಸೇರಿಸ್ತೀನಿ. ಇದು ತುರ್ ದಾಲಿನ ಅಂತೀವಿ, ಅದು ತೊಗರಿಬೇಳೆ ಸೇರಿಸ್ತಾ ಇದ್ದೀನಿ, ಇದು ಹೆಸರುಬೇಳೆ.
ಸೊ ಹೆಸರುಬೇಳೆ ಸ್ವಲ್ಪ ಸೇರಿಸ್ತೀನಿ. ಸಿಂಪಲ್ ಬೇಳೆ ಸಾರು ಮಾಡ್ತಾ ಇದ್ದೀನಿ. ಸೊ ಹಾಗೆ ಇದು ನಮಗೂ ಆಗುತ್ತೆ ಮತ್ತು ಆಮೇಗೂ ಬರುತ್ತೆ. ಈಗ ಇದು ರೆಡ್ ಲೆಂಟಿಲ್ಸ್ ಏನಂತೇಳಿ, ಸೊ ಇದನ್ನು ಕೂಡ ಸ್ವಲ್ಪ ಹಾಕ್ತೀವಿ ಇದರಲ್ಲಿ. ಹೆಸರುಬೇಳೆ ಆ್ಯಡ್ ಮಾಡೋದ್ರಿಂದ ಏನಂತಂದರೆ ನಮಗೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸೊ ಇದು ರೆಡ್ ಲೆಂಟಿಲ್ಸ್ ಏನಿದೆ ಇದು ದಾಲ್. ಸೊ ಇದು ತುಂಬಾ ವಾಶ್ ಮಾಡಿ 3 ದಾಲನ್ನು ಮಿಕ್ಸ್ ಮಾಡಿಬಿಟ್ಟು ನಾನು ಬೇಳೆ ಮಾಡೋದು. ಯಾವಾಗಲೂ ನಾನು ಇದು 3 ದಾಲನ್ನು ಮಿಕ್ಸ್ ಮಾಡಿ ಬೇಳೆ ಮಾಡ್ತೇನೆ. ನಾನು ಉಪ್ಪು ಸೇರಿಸಲ್ಲ, ಯಾಕಂದರೆ ಇದು ಬೇಳೆ ಕುದಿಯಲ್ಲ ಅಂತಾರೆ, ಅಂದರೆ ಸಾಫ್ಟ್ ಆಗಲ್ಲ ಅಂತಾರೆ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ, ಜಸ್ಟ್ 1 ಸ್ಪೂನ್ ಅಥವಾ 1/2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ನಾನೀಗ ಇದು ಹಳದಿ ಪೌಡರ್ ಹಾಕ್ತೀನಿ. ಹಳದಿ ಪೌಡರ್ ಮತ್ತು ಸ್ವಲ್ಪ ಜೀರಿಗೆ ಹಾಕಿ ಅದಕ್ಕೀಗ ಎಷ್ಟು ಹಾಕಿದ್ರೆ ಹಳದಿ ಮತ್ತು ಎಣ್ಣೆ ಯಾಕೆ ಹಾಕ್ತಾರೆ ಅಂತಂದರೆ ಚೆನ್ನಾಗಿ ಕುದಿಯುತ್ತಂತೆ. ಸೊ ಅಂದರೆ ಚೆನ್ನಾಗಿ ಬಾಯ್ಲ್ ಆಗುತ್ತೆ, ಸೊ ಸಾಫ್ಟ್ ಆಗುತ್ತೆ. ಹಾಗಾಗಿ ನಾನು ಎರಡನ್ನ ಹಾಕ್ತೀನಿ. ರೈಸ್ ಕುಕ್ಕರ್ ಇದು ಆಮೇಗೆ ಅಂತ ನಾನು ಇದು ಬ್ರೋಕಲಿನ ಸ್ಟೀಮ್ ಮಾಡ್ತಾಯಿದ್ದೀನಿ. ಇದನ್ನು ಸ್ವಲ್ಪ ಸ್ಟೀಮ್ ಮಾಡಿಕೊಂಡು ಆಮೇಲೆ ಇದನ್ನು ಸ್ಟೀರ್ ಫ್ರೈ ಮಾಡೋದು. ಸ್ವಲ್ಪ ಮೆಣಸಿನ ಪುಡಿ ಮತ್ತು ಉಪ್ಪನ್ನು ಹಾಕಿ ಇದನ್ನು ಸ್ಟೀರ್ ಫ್ರೈ ಮಾಡ್ತೀನಿ. ಹಂಗೆ ಈ ಥರ ಏನಾದರೂ ಡೈಲಿ ಒಂದು ವೆಜಿಟೇಬಲ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ. ವೆಜಿಟೇಬಲ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು. ಈಗ ಅವನು ಡ್ರ್ಯಾಗನ್ ಫ್ರೂಟ್ಸ್ ಮತ್ತು ಕಿವಿ ಫ್ರೂಟ್ಸ್ ತುಂಬ ಇಷ್ಟಪಟ್ಟು ತಿಂತಾನೆ. ಈಗ 1 ಗಂಟೆ ಆಗ್ತಾಯಿದೆ. ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಯಿತು. ಸೊ ಬ್ರೇಕ್ಫಾಸ್ಟ್ ಇವತ್ತು ಗೊತ್ತಲ್ವ, ಇದು ಹೊಳ ಅಂತೀವಿ, ಅಂದರೆ ಮಿಕ್ಕಿರೋ ಅನ್ನದಲ್ಲಿ ನಾವು ದಿಢೀರಾಗಿ ಈ ಥರ ಮಾಡ್ಬೋದು. ಅದ್ರ ಜೊತೆ ಕೊಬ್ಬರಿ ಚಟ್ನಿ ಇರುತ್ತೆ. ಸೊ ಅದನ್ನ ಹಂಚ್ಕೊತಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ಮಲ್ನಾಡ್ ಸ್ಪೆಷಲ್ ಅಂತಾರೆ ಅನಿಸುತ್ತೆ, ಯಾಕಂದರೆ ನಮ್ಮಮ್ಮ ಅಂದರೆ ಅಲ್ಲಿ ಕುಂಶಿಯಲ್ಲಿ ಅವರ ಅತ್ತೆ ಇದ್ದಾರೆ. ಸೊ ಅವರಿಂದ ಕಲ್ತಿದ್ದಂತೆ, ಮತ್ತು ನಮ್ಮ ಅಜ್ಜಿ ಕೂಡ ಮಾಡ್ತಾಯಿದ್ರು. ಸೊ ಹಾಗಾಗಿ ನಮಗೆ ಈ ರೆಸಿಪಿ ಗೊತ್ತು. ಸೊ ಈ ಥರ ಅನ್ನ ಏನಾದರೂ ಮಿಕ್ಕಿರತ್ತಲ್ಲ, ಸೊ ಅದರಿಂದ ಕೆಲವರು ರೊಟ್ಟಿ ಮಾಡ್ತಾರೆ. ನಾವು ಇದನ್ನು ಪ್ರಿಫರ್ ಮಾಡ್ತೀವಿ ಬ್ರೇಕ್ಫಾಸ್ಟಿಗೆ. ತುಂಬ ಈಸಿ. ಅನ್ನ ಇಲ್ಲ ಅಂತಂದ್ರೂ ಅಕ್ಕಿ ಹಿಟ್ಟಿರತ್ತಲ್ಲ, ಅದರಿಂದ ಮಾಡ್ಕೊಳ್ಬೋದು. ಸೊ ಅನ್ನ ಮಿಕ್ಕಿರತ್ತೆ, ಸೊ ಹಾಗೇನೆ ತಿನ್ನೋದಕ್ಕೆ ಅಥವಾ ಲೆಮನ್ ರೈಸ್ ಮಾಡಿ ತಿನ್ನೋದಕ್ಕೆ ಒಂದೊಂದ್ಸಲ ಬೇಜಾರಾಗತ್ತೆ. ಸೊ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೆಯಲ್ಲೆಲ್ಲ. ಸೊ ನಾನು ಲಾಸ್ಟ್ ಬ್ಲಾಗಲ್ಲಿ ಇದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಾನು ಹೇಳಿದ್ದೀನಿ ಈ ರೆಸಿಪಿ. ಸೊ ನೀವು ನೋಡಿಲ್ಲ ಅಂತಂದರೆ ಡೆಫಿನೆಟ್ಲಿ ನೋಡಿ. ಸೊ ತುಂಬಾ ಈಸಿ, ಬ್ರೇಕ್ಫಾಸ್ಟ್ ಈಸಿಯಾಗಿ ಮಾಡ್ಬೋದು. ಈಗ ಹೊರಗಡೆ ಹೋಗಬೇಕು. ಸೊ ಹಾಗಾಗಿ ನಾನು ಡ್ರೆಸ್ ಅಪ್ ಆಗಿದ್ದೀನಿ. ಸೊ ಸ್ವಲ್ಪ ಕೆಲಸ ಇದೆ. ಈಗ ಹಬ್ಬ ಕೂಡ ಬರ್ತಾ ಇದೆಯಲ್ಲ, ಸೊ ಹಾಗಾಗಿ ಒಂದು ಎಕ್ಸೈಟ್ಮೆಂಟ್ ಇದೆ. ಮತ್ತು ನಮ್ಮ ಈ ಫೆಸ್ಟಿವಲ್ ನಾವು ಮರಾಠಿಯಲ್ಲಿ ಗುಡಿ ಪಾಡ್ವಾ ಅಂತೀವಿ. ಸೊ ಇದನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ನನಗೆ ಈ ಥರ ಫೆಸ್ಟಿವಲ್ ಸೆಲೆಬ್ರೇಟ್ ಮಾಡೋದಂತ ನನಗೆ ತುಂಬಾ ಇಷ್ಟ. ತುಂಬ ಪ್ರಿಪ್ರೇಷನ್ಸ್ ತುಂಬ ಮಾಡ್ಕೊಂಡಿರ್ತೀನಿ ನಾನು. ಸಾಡಿ ಆಗಿರ್ಬೋದು, ಜ್ಯುವೆಲ್ರಿ ಆಗಿರ್ಬೋದು, ಅಥವಾ ಏನೆಲ್ಲ ತೊಗೊಂಡು ಬರಬೇಕು, ಏನೆಲ್ಲ ಆ ದಿನ ಡಿಶಸ್ ಮಾಡಬೇಕು ಅಂತ ಸ್ವಲ್ಪ ಮೈಂಡಲ್ಲಿ ಇದು ಅಂದರೆ ಪ್ರಿಪ್ರೇಷನ್ ಮಾಡಿ ಅದ್ರ ಪ್ರಕಾರ ನಾನು ಥಿಂಗ್ಸನ್ನು ತೊಗೊಂಡ್ಬರ್ತೀನಿ. ಬ್ಲೌಸ್ ಹೊಲಿಯೋದಕ್ಕೆ ಕೊಟ್ಟಿದ್ದೆ. ನಾನು ಒಂದು ಸಾರಿ ತೊಗೊಂಡಿದ್ದೀನಿ, ಅದನ್ನೇ ಹಾಕ್ಕೊಳ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಅದನ್ನು ಬ್ಲೌಸ್ ಹೊಲಿಯೋದಕ್ಕೆ ಕೊಟ್ಟಿದ್ದೀನಿ. ಸೊ ಅದನ್ನು ತೊಗೊಂಡು ಬರಬೇಕು. ಸೊ ಅದಾದಮೇಲೆ ಈಗ ನಾನು ನಿಮಗೆಲ್ಲ ಇದು ಔರಂಗಾಬಾದಿಂದ ನಾನು ಏನೆಲ್ಲ ಪರ್ಚೇಸ್ ಮಾಡಿದೆ ಅಂತ, ನಾನು ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅಲ್ಲಿ ಹೇಗೆ ಅಂತಂದರೆ ಸ್ಟೋನ್ಸ್ದು ಏನಾದರೂ ಬೇಕಂತಂದರೆ ತುಂಬ ಈಸಿ ಸಿಗುತ್ತೆ. ಅಂದರೆ ಈ ಥರ ಸ್ಟೋನಿಂದ ಮಾಡಿದಂಥ ಐಟಮ್ಸು, ಗಿಫ್ಟ್ ಐಟಮ್ಸ್ ಆಗಿರ್ಬೋದು,
ಅಥವಾ ಅಂದರೆ ಶೋ ಪೀಸಸ್ಸು ಅಥವಾ ಜ್ಯುವೆಲ್ರಿಯಲ್ಲಿ ಸ್ಟೋನ್ಸಲ್ಲಿ ಜ್ಯುವೆಲ್ರಿ ಮತ್ತು ಇಯರಿಂಗ್ಸ್ ಕೂಡ ಸಣ್ಣ ಸಣ್ಣದ ಇಯರಿಂಗ್ಸ್ ಕೂಡ ಸ್ಟೋನ್ಸಲ್ಲಿ ಇತ್ತು. ಸೊ ಅದನ್ನ ನಾನು ತುಂಬ ದಿನದಿಂದ ನಾನು ನೋಡ್ತಾ ಇದ್ದೆ ಈ ಥರ ಜ್ಯುವೆಲ್ರಿ ಈ ಥರ ತಗೊಳ್ಬೇಕು ಅಂತ. ಸೊ ಇದನ್ನ ಒಂದು ತಗೊಂಡಿದ್ದೀನಿ. ಇದು ನೋಡಿ, ಇದು ಸ್ಟೋನ್ಸೇ ಅನ್ಸುತ್ತೆ. ಇದು ಸ್ಟೋನೇ ಅನ್ಸುತ್ತೆ. ಸೊ ಇದು ಒಂದು ನಾನು ನೆಕ್ ಪೀಸ್ ತಗೊಂಡಿದ್ದೀನಿ. ಇದು ಒಂದು ಕಲರ್ ತಗೊಂಡಿದ್ದೀನಿ ಅಷ್ಟೇ. ತುಂಬಾನೇ ವೆರೈಟೀಸ್, ತುಂಬಾನೇ ಕಲರ್ಸ್ ಇತ್ತು ಅವ್ರ ಕಡೆ. ಆದ್ರೆ ನಾನು ಯಾವ ಕಲರ್ ತಗೊಳ್ಬೇಕು ಅಂತ ನನಗೆ ಗೊತ್ತಾಗ್ಲಿಲ್ಲ. ರೆಡ್ ಇತ್ತು, ಗ್ರೀನ್, ಪಿಂಕ್, ಯೆಲ್ಲೋ, ಸೊ ಈ ತರ ಎಲ್ಲಾ ಕಲರ್ಸ್ ಇತ್ತು. ಸೊ ನನಗೆ ಗೊತ್ತಾಗ್ಲಿಲ್ಲ. ಸೊ ಹಾಗಾಗಿ ನಾನು ಎಲ್ಲಾ ಇದಕ್ಕೂ ಮ್ಯಾಚ್ ಆಗುವಂತದ್ದು ಇದನ್ನ ನಾನು ತಗೊಂಡೆ. ಇದು ಈ ಕಲರ್ ಎಲ್ಲದಕ್ಕೂ ಮ್ಯಾಚ್ ಆಗತ್ತೆ ಅಂತ. ಸೊ ನನಗೆ ತುಂಬಾ ಇಷ್ಟ ಆಯ್ತು. ನಾನು ನೋಡ್ತಾ ಇದ್ದೆ, ನಾನು ಕೆಲವು ಇದರಲ್ಲಿ ನೋಡಿದ್ದೀನಿ, ತುಂಬಾನೇ ಕಾಸ್ಟ್ಲಿ ಆಕ್ಚುಲಿ. ಆದ್ರೆ ಇದು ನನಗೆ 100 ರೂಪಾಯಿ ಸಿಕ್ತು. ಆನ್ಲೈನ್ ಕೂಡ ನೋಡಿದ್ದೀನಿ, ಮತ್ತೆ ಹೊರಗಡೆ ಕೂಡ ನೋಡಿದ್ದೀನಿ. ಸೊ ಅಲ್ಲೆಲ್ಲ ಇದಕ್ಕೆ ಎಷ್ಟು ಅಂತಂದ್ರೆ 150-200 ತನಕ ನಾನು ನೋಡಿರ್ಬೋದು. ಸೊ ಆದ್ರೆ ನನಗೆ ಇಲ್ಲಿ 100 ರೂಪಾಯಿ ಸಿಕ್ತು. ಮತ್ತೆ ಅಲ್ಲಿ ಇದು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ತುಂಬಾನೇ ಸೆಲ್ ಮಾಡ್ತಾ ಇದ್ರು. ಫ್ರಿಡ್ಜ್ ಮ್ಯಾಗ್ನೆಟ್ಸ್. ಸೊ ನಾನು ಫ್ರಿಡ್ಜ್ ಮ್ಯಾಗ್ನೆಟ್ಸ್ ನನಗೆ ಕಲೆಕ್ಷನ್ ಇಷ್ಟ ಆಗತ್ತೆ ಆಕ್ಚುಲಿ. ಇನ್ನು ಒಂದಿದೆ, ಇದು ಸಿಂಗಾಪುರ್ ಇಂದ ತಂದಿರೋಂತ ಫ್ರಿಡ್ಜ್ ಮ್ಯಾಗ್ನೆಟ್ ಅದೊಂದಿದೆ. ಮತ್ತೆ ಈ ತರ ಇದು ನಾನು ಎಲ್ಲೇ ಹೋದ್ರೂ ನಾನು ಚೆಕ್ ಮಾಡ್ತೀನಿ. ಈ ತರ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಇದ್ರೆ ನಾನು ಡೆಫಿನೆಟ್ಲಿ ತಗೊಳ್ತೀನಿ. ನನಗಂದ್ರೆ ಇಷ್ಟ ಅದು ಒಂಥರ ಮೆಮರಿ ಕ್ರಿಯೇಟ್ ಮಾಡ್ತೀನಿ ನಾನು. ಅಂದ್ರೆ ಮೆಮರಿನ ನಾನು ಸೇವ್ ಮಾಡ್ಕೊಂಡಾಗತ್ತಲ್ವಾ. ಸೊ ಹಾಗಾಗಿ ನಾನು ಅದನ್ನ ಡೆಫಿನೆಟ್ಲಿ ನಾನು ಆ ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಅನ್ನ ನಾನು ಈ ತರ ಕಲೆಕ್ಷನ್ ಮಾಡ್ತೀನಿ. ಸೊ ಅದರಲ್ಲಿ ನಾನು ಎಷ್ಟು ಅಂತಂದ್ರೆ 5 ಫ್ರಿಡ್ಜ್ ಮ್ಯಾಗ್ನೆಟ್ಸ್ ಅನ್ನ ತಗೊಂಡಿದ್ದೀನಿ. ಸರಿ ನೋಡಿ, ಇದು ಎಲ್ಲೋರ ಕೇವ್ಸ್ ಅಲ್ಲಿ ಮಾರ್ತಾ ಇದ್ರು ಆಕ್ಚುಲಿ. ಸೊ ಇದು ನೋಡಿ, ಎಲ್ಲೋರ ಕೇವ್ಸ್. ಇದು ಮೇಲ್ಗಡೆಯಿಂದ ಇದೆ ಅಲ್ವಾ, ಇದು ಕೈಲಾಶ್ ಟೆಂಪಲ್. ಸೊ ಇದಿದು. ಸೊ ನನಗೆ ಇಷ್ಟ ಆಯ್ತದು. ಸೊ ಒಂದೊಂದು ಅಂದ್ರೆ ಅಲ್ಲಿ ತುಂಬಾನೇ ಬೇರೆ ಬೇರೆ ತುಂಬಾ ಇದಿತ್ತು. ಸೊ ಮೇನ್ ಯಾವುದು ಚೆನ್ನಾಗಿ ಅನ್ಸುತ್ತೋ ಅದನ್ನ ನಾನು ತಗೊಂಡಿದ್ದೀನಿ. ಇದು ಕೂಡ ಕೈಲಾಶ್ ಟೆಂಪಲ್. ಸೊ ನೋಡಿ, ಇದು ಕೂಡ ಕೈಲಾಶ್ ಟೆಂಪಲ್. ಚೆನ್ನಾಗಿದೆ ಅಲ್ಲ. ಸೊ ಅಮ್ಮಗೆ ಇದನ್ನ ನಾನು ಎಲ್ಲಿ ಹೋಗಿ ಏನು ಅಂತ ಕೇಳಿದ್ರೆ ಅವ್ರು ರೆಕಗ್ನೈಸ್ ಮಾಡ್ತಾರೆ ನಾವು ಹೋಗಿದ್ವಿ ಅಂತ. ಅಂದ್ರೆ ಅಲ್ಲಿ ಹೋಗಿದ್ವಿ ಬೂವಾ ಅಂತಾನೆ. ಬೂವಾ ಅಂತಂದ್ರೆ ಸಣ್ಣ ಮಕ್ಕಳಿಗೆಲ್ಲ ಹೊರಗಡೆ ಹೋಗಿದ್ವಲ್ವಾ ಅಂತಲ್ಲ. ಸೊ ಹಾಗೆ ಅವ್ನು ರೆಕಗ್ನೈಸ್ ಮಾಡ್ತಿದ್ದೆ. ಏನಾದ್ರು ನಾನು ತೋರಿಸಿದ್ರೆ ನಾವು ಇದು ಅಂತ, ಅವನು ಅದನ್ನ ನೋಡಿದ ತಕ್ಷಣ ಅವ್ನು ಹೇಳ್ತಾನೆ ಬೂವಾ 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 ಅಂತ. ಸೊ ಇದು ಪದ್ಮಪಾಣಿ ನೋಡಿ, ಅಪ್ಸರೆ, ಆ ಕಾಲಿನ ಅಪ್ಸರೆ ಅಂತ ನೋಡಿ. ಹೇಗಿದ್ರಲ್ಲ ಆ ಕಾಲಿನ ಅಪ್ಸರೆಗಳು. ಪದ್ಮಪಾಣಿ ಅಂತ ಬರ್ತಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ, ಪದ್ಮಪಾಣಿ. ಓಕೆ. ಸೊ ಆ ಕಾಲಿನ ಅಪ್ಸರೆ ಅಂತೆ. ಮತ್ತೆ ಇನ್ನೊಂದು, ಇದು ಸ್ಟ್ಯಾಂಡಿಂಗ್ ಬುದ್ಧ. ಇದನ್ನ ನಾನು ತಗೊಂಡಿದ್ದೀನಿ. ಇದೆಲ್ಲ. ಮತ್ತೆ ಇದೊಂದು ಫೇಮಸ್. ಇವೆಲ್ಲ ಫೇಮಸ್ ಇರೋಂಥದ್ದು, ಅಂದ್ರೆ ಮೇನ್ ಅಲ್ಲಿ ನೋಡಿದಂಥದ್ದು ಮೇನ್ ಕೇವ್ಸು. ಸೊ ಅದನ್ನೇ ನಾನು ತಗೊಂಡೆ. ಆಮೇಲೆ ಇದು ಸ್ಲೀಪಿಂಗ್ ಬುದ್ಧ ನೋಡಿ. ಇದು ಕೂಡ ಈ ಸ್ಕಲ್ಪ್ಚರ್ ಏನಿದೆ ಇದು ಕೂಡ ತುಂಬಾನೇ ಫೇಮಸ್. ಎಲ್ಲ ಇದರಲ್ಲೂ ಹಿಸ್ಟ್ರಿಯಲ್ಲೂ ಕೂಡ ಇದೆ. ನನಗಿನ್ನೂ ನೆನಪಿದೆ, ನಾನು ಓದಿದ್ದು ಸ್ಲೀಪಿಂಗ್ ಬುದ್ಧ. ಸೊ ಈ ತರ ಸ್ಲೀಪಿಂಗ್ ಬುದ್ಧ ಔಟ್ ಆಫ್ ಇಂಡಿಯಾದಲ್ಲೂ ಇದೆ ಅಂತೆ. ಸೊ ಚೆನ್ನಾಗಿದೆ ಅಲ್ಲ. ಸೊ ಇಷ್ಟು ಇದೆಲ್ಲ ಫ್ರಿಡ್ಜ್ ಮ್ಯಾಗ್ನೆಟ್ಸ್. ಸೊ ಇಷ್ಟ ಆಯ್ತು. ಆಮೇಲೆ ಇನ್ನೊಂದು ಅಟ್ರಾಕ್ಟ್ ಅನ್ಸಿದಂತಂದ್ರೆ ಬ್ಯಾಗ್. ಸೊ ಈ ಬ್ಯಾಗ್ ಅನ್ನ ತಗೊಂಡಿದ್ದೀನಿ ನೋಡಿ. ಸೊ ಏನೋ ನನಗೆ ಇಷ್ಟ ಆಯ್ತು. ಇದರಲ್ಲಿ ತುಂಬಾನೇ ಕಲೆಕ್ಷನ್ಸ್ ಇತ್ತು. ಸೊ ಆದ್ರೆ ನನಗೆ ಇದೇ ಇಷ್ಟ ಆಯ್ತು. ಸೊ ಇದನ್ನ ತಗೊಂಡೆ. ಇಲ್ಲಿ 2 ಇದಿದೆ. ಸೊ ಈ ತರ
ದಾರ ಥರ ಇದೆ ಇದು. ಅಲ್ಲೆಲ್ಲ ಮನಿಗಳಿವೆ. ಸೊ ಇದು ಮನಿ ಥರ ಇದೆ. ಇದು ಐ ಥಿಂಕ್ ಏನೋ ಹೇಳಿದ್ರಪ್ಪ, ಇದು ಕೋಕೋನಟ್ ಶೆಲ್ಸ್ ಇರುತ್ತಲ್ಲ ಅದರಿಂದ ಮಾಡಿದಂತೆ ಇದೇನಿದೆ ಕೋಕೋನಟ್ ಶೆಲ್ಸ್ ಇಂದ ಮಾಡಿದಂಥ ಬ್ಯಾಗ್ ಅಂತ ಇದು. ಸೊ ನಾನು ಕೇಳಿದಾಗ ಅವರು ಈ ಥರ ಹೇಳಿದ್ರು, ಕೋಕೋನಟ್ ಶೆಲ್ಸ್ ಇಂದ ಮಾಡಿದಂಥದ್ದು ಅಂತ. ಸೊ ನನಗೆ ಈ ಥರ ರೌಂಡ್ ಶೇಪಲ್ಲಿ ಇರುವಂಥ ಯಾವುದೇ ರೀತಿ ಬ್ಯಾಗ್ ಇರಲಿಲ್ಲ. ಮತ್ತು ಫ್ಯಾನ್ಸಿ ಬ್ಯಾಗ್. ಸೊ ವೆಸ್ಟರ್ನ್ ವೇರಲ್ಲಿ ಕೂಡ ಅಥವಾ ಇದು ಕುರ್ತೀಸಲ್ಲಿ ಕೂಡ ಕ್ಯಾರಿ ಮಾಡ್ಬೋದು ಈ ಬ್ಯಾಗನ್ನು. ಸೊ ನನಗೇನು ಇಷ್ಟ ಆಯಿತು. ಸೊ ಇದೊಂದು ನೋಡಿ, ಇಲ್ಲೊಂದು ಪಾಕೆಟ್ ಇದೆ, ಚಿಕ್ಕ ಪಾಕೆಟ್ ಇದೆ. ಜಸ್ಟ್ ಒಂದು ಫೋನ್, ಹ್ಯಾಂಡ್ ಕರ್ಚೀಫ್ ಅಥವಾ ಸ್ಯಾನಿಟೈಸರ್, ಲಿಪ್ಸ್ಟಿಕ್, ಲಿಪ್ ಬಾಮ್ ಈ ಥರ ಏನಾದರೂ ಸಣ್ಣ ಚಿಕ್ಕ ಪುಟ್ಟದು ಇಟ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲೆಲ್ಲಾದರೂ ಶಾಪಿಂಗ್ ಆಗಿರ್ಬೋದು ಸ್ಮಾಲ್, ಸೊ ಅದಕ್ಕೆಲ್ಲ ಕ್ಯಾರಿ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ಬ್ಯಾಗನ್ನು ನಾನು ಆ್ಯಕ್ಚುಲಿ ಮಾಲಲ್ಲಿ ನೋಡಿದ್ದೆ. ಸೊ ಈ ಬ್ಯಾಗಿಗೆ ಎಷ್ಟು ಅಂತಂದರೆ 250 ರೂಪೀಸ್ ನಾನು ಕೊಟ್ಟಿರೋದು. ಆದರೆ ಮಾಲಲ್ಲಿ ಇದಕ್ಕೆ 500 ರೂಪೀಸ್ ಥರ ಮಾಡ್ತಾಯಿದ್ರು. ಸೊ ನಾನು ಲಾಸ್ಟ್ ಮಂತ್ ಅನ್ಸುತ್ತೆ ನಾನೊಂದ್ಸಲ ಮಾಲ್ ವಿಸಿಟ್ ಮಾಡಿದಾಗ ಇನ್ಆರ್ಬಿಟ್ ಮಾಲ್ ಇಲ್ಲಿ ಹತ್ರ ಇದೆಯಲ್ಲ, ಸೊ ಅಲ್ಲಿ ಹೋಗ್ತಾ ಇರ್ತೀನಿ. ಅಲ್ಲಿ ನಾನು ನೋಡಿದ್ದು. ಸೊ 500ಗೆಲ್ಲ ಇದನ್ನು ಮಾರ್ತಾ ಇದ್ರು. ಆದರೆ ನಾನು ಕೊಟ್ಟಿದ್ದು 200 ಅನ್ಸುತ್ತೆ. ಆಲ್ಮೋಸ್ಟ್ ನಾನು ಬಾರ್ಗೇನ್ ಮಾಡಿ 200 ನಾನು ಇದನ್ನು ಕೊಟ್ಟಿದ್ದೀನಿ. ಸೊ ಚೆನ್ನಾಗಿದೆ ಅಲ್ಲ. ಇದೊಂದು ತಗೊಂಡೆ. ಆಮೇಲೆ ಅಲ್ಲಿ ಬುಕ್ಸ್ ಮಾರ್ತಾ ಇದ್ರು. ಓಕೆ, ಸೊ ನನಗೆ ಈ ಥರ ಕತೆಗಳು ಓದೋದಂತಂದರೆ ತುಂಬಾ ಇಷ್ಟ. ಅಂದರೆ ಆ ಪ್ಲೇಸಸ್ ಬಗ್ಗೆ ತಿಳ್ಕೊಳ್ಳೋಬೇಕು ಅಂತಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಒಂದೊಂದ್ಸಲ ಗೂಗಲ್ ಆದರೂ ಮಾಡ್ತೀನಿ. ಅಂದರೆ ಈಗ ನಾನು ಎಲ್ಲಾದರೂ ಪ್ಲೇಸ್ಗೆ ಹೋದರೆ ಫಸ್ಟ್ ಅದ್ರ ಬಗ್ಗೆ ನಾನು ತಿಳ್ಕೊಳ್ತೀನಿ. ಸೊ ನನಗೇನು ಇಷ್ಟ ಅದು ಓದೋದಕ್ಕೆ, ಆ ಪ್ಲೇಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಆಮೇಲೆ ಈ ಥರ ಏನಾದರೂ ಇದ್ದರೆ, ಈಗ ಒಂದೊಂದು ಪ್ಲೇಸದ ಏನಾದರೂ ವಿಚಿತ್ರವಾಗಿ ಹೆಸರಿರುತ್ತೆ, ಅಥವಾ ಅಲ್ಲಿ ಏನಾದರೂ ಒಂದು ಬೇರೆ ಏನಾದರೂ ನಾನು ವಿಚಿತ್ರವಾಗಿ ನೋಡಿರ್ತೀನಿ. ಆ ಥರ ನನಗೆ ತಿಳ್ಕೊಬೇಕು, ಯಾಕೆ ಆ ಥರ, ಯಾಕೆ ಆ ಹೆಸರು ಬಂದಿದ್ದು, ಯಾಕೆ ಯಾರು ಬಿಲ್ಡ್ ಮಾಡಿರಬೇಕು ಅಂತ. ಸೊ ಈ ಥರ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ನನಗೆ ಓದೋದು ಅಂತಲೂ ಇಷ್ಟ ಇದೆ. ಸೊ ನಾನು ಗೂಗಲ್ ಆದರೂ ಮಾಡ್ತೀನಿ, ಅಥವಾ ಈ ಥರ ಬುಕ್ಸ್ ಆದರೂ ತೊಗೊಂಡಿಟ್ಕೊಂಡಿದ್ದೀನಿ. ಇದನ್ನ ಒಂದು ಬುಕ್ ತಗೊಂಡಿದ್ದು. ಇದು ಜ್ಯೋತಿರ್ಲಿಂಗ ನೋಡಿ, 12 ಜ್ಯೋತಿರ್ಲಿಂಗಗಳ ಚರಿತ್ರೆ. ಸೊ ಇದು ಪೂರ ಚರಿತ್ರೆ ಇದೆ. ಇದು ಅಮ್ಮನಿಗೂ ಕೂಡ ಇಷ್ಟ ಆಗುತ್ತೆ ಬುಕ್. ಸೊ ಅಮ್ಮ ಕೂಡ ಓದ್ತಾರೆ. ಸೊ ಇದು ಕನ್ನಡದಲ್ಲಿ ತಗೊಂಡಿದ್ದು. ಸೊ ಅಮ್ಮ ಕನ್ನಡದಲ್ಲಿ ಓದ್ತಾರೆ. ಅವ್ರಿಗೆ ಮರಾಠಿ ಕೂಡ ಬರುತ್ತೆ, ಮರಾಠಿ ಕೂಡ ಓದ್ತು. ನಾವು ಮರಾಠೀಸ್ ಅಲ್ವಾ, ಸೊ ಮರಾಠಿ ಕೂಡ ಇತ್ತು, ಕನ್ನಡ, ಇಂಗ್ಲೀಷ್ ಇತ್ತು. ಸೊ ಅದರ ಅಮ್ಮ ಸ್ವಲ್ಪ ಇದು ಕನ್ನಡ ತಗೊಳ್ಳೋಣ ಅಂತ, ಕನ್ನಡ ಯಾವುದೇ ರೀತಿ ಬುಕ್ ಇರಲಿಲ್ಲ. ಸೊ ಹಾಗಾಗಿ ಈ ಸಲ, ಇಲ್ಲಾಂದ್ರೆ ಮರಾಠೀಸ್ ಬುಕ್ಸ್ ಇದೆ ತುಂಬ. ಸೊ ಈ ಸಲ ಕನ್ನಡ ಯಾವುದಾದ್ರು ನೋಡೋಣ ಅಂತ ಕನ್ನಡ ತಗೊಂಡ್ರು. ಇದು ಪೂರ 12 ಜ್ಯೋತಿರ್ಲಿಂಗಗಳ ಚರಿತ್ರೆ ಅಂತೆ, ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ. ಸೊ ನಾನು ಇನ್ನೂ ಓದಬೇಕು, ಇನ್ನು ಸ್ಟಾರ್ಟ್ ಮಾಡಿಲ್ಲ. ಸೊ ಓದ್ತೀನಿ. ಆಮೇಲೆ ಆನಂತರ ನನಗೋಸ್ಕರ ಅಂತ ನಾನು ಇದು ಎಲ್ಲೋರ ಮತ್ತು ಕೇವ್ಸ್, ಇಲ್ಲಿ ಔರಂಗಾಬಾದ್, ದೌಲತಾಬಾದ್ ಮತ್ತು ಕುಲ್ತಾಬಾದ್, ಸೊ ಈ 3 ಬಗ್ಗೆನೂ ಕೊಟ್ಟಿದ್ದಾರೆ ಈ ಬುಕ್ಕಲ್ಲಿ. ಮತ್ತು ಇಲ್ಲಿ ಅಜಂತ ಎಲ್ಲೋರ ಕೇವ್ಸ್ ಬಗ್ಗೆನೂ ಇದೆ. 2 ಕೇವ್ಸ್ ಬಗ್ಗೆನೂ ಇದೆ. ಸ್ಟಾರ್ಟಿಂಗಲ್ಲಿ ಇಲ್ಲಿ ಮ್ಯಾಪ್ ಕೂಡ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಕೇವ್ ಇದೆ ನೋಡಿ. ಇದು ಯು ಶೇಪ್ ಇದೆ, ನಾನು ಕರ್ವ್ ಶೇಪ್, ಅಂದರೆ ಈ ಥರ ನೋಡಿದ್ರೆ ಸಿ ಶೇಪ್ ಆಗುತ್ತೆ, ಈ ಥರ ನೋಡಿದ್ರೆ ಯು ಶೇಪ್ ಆಗುತ್ತೆ. ಇದು ಅಜಂತ ಕೇವ್ ಇದು. ಸೊ ಇದ್ರ ಬಗ್ಗೆ ಇದೆ. ಸೊ ಇದನ್ನ ಕೂಡ ಓದಬೇಕು. ಸ್ವಲ್ಪ ಓದ್ತಾ ಇದೆ, ಸ್ವಲ್ಪ ಓದಿದ್ದೀನಿ. ಸೊ ಇನ್ನು ಪೂರ್ತಿಯಾಗಿ ಓದಿ ಮುಗಿಸ್ತೀನಿ. ಇಲ್ಲಿ ನೋಡಿ, ಇದು ಔರಂಗಾಬಾದ್ ಸಿಟಿ ಮತ್ತು ಡಿಸ್ಟ್ರಿಕ್ಟ್ ಇದ್ರ ಬಗ್ಗೆನೂ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೆಲ್ಲ ಪ್ಲೇಸಸನ್ನು ನಾವು ವಿಸಿಟ್ ಮಾಡ್ಬೋದು ಅಂತ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಬುಕ್. ಸೊ 2 ಬುಕ್ ತುಂಬಾ ಇಂಟ್ರೆಸ್ಟಿಂಗ್. ಸೊ ಓದಬೇಕು, ನೋಡ್ತೀನಿ. ಸ್ವಲ್ಪ ಕವರ್ ಮಾಡ್ತೀನಿ ಈ ಬುಕ್ಸನ್ನು ಓದಿ. ಸೊ ಇಷ್ಟು ಫ್ರೆಂಡ್ಸ್, ಇಷ್ಟು ನಾನು ಶಾಪಿಂಗ್ ಮಾಡಿದ್ದು. ಅಲ್ಲಿ ನಾನು ಅದೇ ಮುಂಚೆ ಹೇಳ್ದಾಗೆ ಸ್ಟೋನ್ಸ್ ಜಾಸ್ತಿ ಇತ್ತು. ಈ ಥರ ಇದು ಶೋಪೀಸ್ ಬರುತ್ತಲ್ವಾ, ಟ್ರೀಯಲ್ಲಿ ಸ್ಟೋನ್ಸ್ ಇರುತ್ತೆ, ಸ್ಟೋನ್ ಥರ ಮಾಡಿರ್ತಾರೆ. ಸೊ ಅದೆಲ್ಲ ನಾನು ನೋಡಿದ್ದೀನಿ ಮುಂಚೆ ಕೂಡ ಬೇರೆ ಜಾಗದಲ್ಲಿ. ಆದರೆ ಇಲ್ಲಿ ಔರಂಗಾಬಾದಲ್ಲಿ ಸ್ವಲ್ಪ ಕಡಿಮೆಯಲ್ಲಿ ಸಿಗುತ್ತೆ. ಆದರೆ ಅದೆಲ್ಲ ನಾನೇನು ಪರ್ಚೇಸ್ ಮಾಡಿಲ್ಲ. ಸೊ
ಶಾಪಿಂಗ್ ಔರಂಗಾಬಾದ್ದು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಸೊ ಬನ್ನಿ, ಹಾಗಾದರೆ ನಾನು ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ನಾನು ಮುಗಿಸ್ಕೊಳ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಸೊ ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಪ್ಲೀಸ್ ವ್ಲಾಗನ್ನ ನೀವು ನೋಡ್ತೀರಾ, ಆದರೆ ಕೆಲವ್ರು ಲೈಕ್ ಮಾಡಲ್ಲ, ಮತ್ತು ವ್ಯೂಸ್ ಬಂದಿರುತ್ತೆ, ಲೈಕ್ ಮಾಡಲ್ಲ, ಮತ್ತು ಸಬ್ಸ್ಕ್ರಿಪ್ಷನ್ ಮಾಡಲ್ಲ. ಸೊ ಪ್ಲೀಸ್ ನನ್ನ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಥರ ಯೂಸ್ ಆಗುವಂಥದ್ದು ನಾನು ಇದ್ರೆ ಡೆಫಿನೆಟ್ಲಿ ನಾನು ನನ್ನ ಚಾನೆಲಲ್ಲಿ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ನಾನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಮಗೂ ಕೂಡ ಯೂಸ್ ಆಗುತ್ತೆ. ಈಗ ಹೇಗೆ ಅಂತಂದರೆ, ನಾವು ನಮಗೆ ಕೆಲವು ಇನ್ಫಾರ್ಮೇಷನ್ ಗೊತ್ತಿರಲ್ಲ, ನಾವು ಈ ಥರ ವಿಡಿಯೋಸು ಅಥವಾ ಈ ಥರ ನಾವು ಓದಿ ತಿಳ್ಕೊಬೇಕಾಗತ್ತೆ. ಸೊ ನನ್ನ ವ್ಲಾಗ್ಸ್ ನೀವು ನೋಡ್ತೀರಾ, ಜಸ್ಟ್ 2 ಮಿನಿಟ್ಸ್ ಆದರೂ ನಾನು 20 ಮಿನಿಟ್ಸಲ್ಲಿ 2 ಮಿನಿಟ್ಸ್ 3 ಮಿನಿಟ್ಸ್ ಆದರೂ ನಾನು ವ್ಲಾಗ್ ನೋಡ್ತೀರಾ. ಸೊ ಅದ್ರಲ್ಲಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಸೊ ಅಷ್ಟಾದರೂ ನಿಮಗೆ ಒಂದು ಪಾಯಿಂಟ್ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಸಪೋರ್ಟ್ ಮಾಡಿ ನನ್ನ ಚಾನೆಲ್ ಕೂಡ. ಸೊ ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅಂತಲೂ ಕೂಡ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಸೊ ಹಾಗೆ ನಾನು ಆ ಥರ ವೀಡಿಯೋಸನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ, ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಸೊ ಈಗ ನೆಕ್ಸ್ಟ್ ನನ್ನ ವ್ಲಾಗ್ಸ್, ನನ್ನ ಡೈಲಿ ರುಟೀನ್ ವ್ಲಾಗ್ಸ್ ನಾನು ನೋಡ್ತೀರಾ. ನಾನು ಈಗ ಕನ್ಸಿಸ್ಟೆಂಟ್ ಆಗಿ ವ್ಲಾಗ್ಸನ್ನು ಮಾಡ್ತೀನಿ ಮತ್ತು ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಈಗ ಯುಗಾದಿ ಕೂಡ ಇದೆ. ಸೊ ನಮ್ಮ ಸೆಲೆಬ್ರೇಷನ್, ನಮ್ಮ ನಾವು ಮರಾಠಿ ಆಗಿರೋದ್ರಿಂದ, ಅಂದರೆ ನಾವು ನಾಮದೇವ್ ಶಿಂಪಿ. ಸೊ ನಾವು ನಮ್ಮ ಮನೆಯಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ತಿಳಿಸ್ಕೊಡ್ತೀನಿ. ಸೊ ಅದನ್ನು ಕೂಡ ಎಂಜಾಯ್ ಮಾಡಿ. ಸೊ ಬಾಯ್, ಸಿಗೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ. ಸೊ ಬಾಯ್, ಟೇಕ್ ಕೇರ್.